ಸಚಿವರ ಪದಗ್ರಹಣಕ್ಕೆ ಇದೀಗ ಕ್ಷಣಗಣನೆ ಪ್ರಾರಂಭ ಆಗಿದೆ. ಲೋಕಭವನದಲ್ಲಿಂದು ಸಚಿವರ ಪ್ರಮಾಣ ವಚನ ಕಾರ್ಯ ನಡೀತಾ ಇರೋದ್ರಿಂದಾಗಿ ಲೋಕಭವನದ ಸುತ್ತಮುತ್ತ ಸಂಚಾರದಲ್ಲಿ ಕೊಂಚ ಬದಲಾವಣೆಗಳನ್ನ ಮಾಡಲಾಗಿದೆ. ಸಂಚಾರದಲ್ಲಿ ಹಲವು ಮಾರ್ಪಾಡುಗಳನ್ನ ಮಾಡಿ ಇದೀಗ ಆದೇಶವನ್ನ ಹೊರಡಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಸಂಚಾರದಲ್ಲಿ ವ್ಯತ್ಯಯ ಆಗ್ತಾ ಇದ್ದು ಬದಲಾವಣೆಗಳನ್ನ ಮಾಡಿದ್ದಾರೆ. ಸಂಚಾರವನ್ನು ಬದಲಾಯಿಸಿ ಕಾರ್ತಿಕ್ ರೆಡ್ಡಿ ಇದೀಗ ಆದೇಶವನ್ನು ಹೊರಡಿಸಿದ್ದಾರೆ. ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರಾಗಿದ್ದಾರೆ ಕಾರ್ತಿಕ್ ರೆಡ್ಡಿ. ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಈಗ ಸಮಯ ಬದಲಾವಣೆ ಅಂದ್ರೆ ಮಾರ್ಗ ಬದಲಾವಣೆ ಕೂಡ ಮಾಡಲಾಗಿದೆ. ಹಾಗಾದ್ರೆ ಲೋಕಭವನದಲ್ಲಿ ಸಿದ್ಧತೆಗಳು ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಈಗಾಗಲೇ ಲೋಕಭವನದಲ್ಲಿ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇಂದು ಸಂಜೆ 4 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ ಆಗುತ್ತೆ. 20 ಜನ ನೂತನ ಸಚಿವರು ಪ್ರಮಾಣ ವಚನವನ್ನ ಲೋಕಭವನದಲ್ಲಿ ಈಗಾಗಲೇ ಸ್ವೀಕರಿಸ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಲೋಕಭವನದ ಮುಂಭಾಗದಲ್ಲಿ ಈಗಾಗಲೇ ಸಿದ್ಧತೆಗಳು ಕೂಡ ನಡೀತಾ ಇದೆ. ನಾನೀಗ ಬೆಂಗಳೂರಿನ ಲೋಕಭವನದ ಮುಂಭಾಗದಲ್ಲಿ ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಈಗಾಗಲೇ ಎಲ್ಲ ರೀತಿಯಾದ ಸಿದ್ಧತೆಗಳು ಕೂಡ ಜೋರಾಗಿ ಸಾಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಲೋಕಭವನದ ಮುಂಭಾಗದಲ್ಲಿ ಬ್ಯಾರಿಗೇಡ್ಗಳನ್ನ ಅಳವಡಿಕೆಯನ್ನು ಈಗಾಗಲೇ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಬೀಡ್ಬಿಟ್ಟು ಈಗಾಗಲೇ ಭದ್ರತೆಯ ಪರಿಶೀಲನೆಯನ್ನು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸಂಜೆ 4 ಗಂಟೆಗೆ ಲೋಕಭವನದಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮವಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ಆಗಬಾರ್ದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ಲೋಕಭವನದ ಮುಂಭಾಗದಲ್ಲಿ ಭರದಿಂದ ಸಾಗ್ತಾ ಇದೆ. ಅದೇ ರೀತಿಯಾಗಿ ನನ್ನ ಲೋಕಭವನದ ಮುಂಭಾಗದಲ್ಲಿ ರಸ್ತೆ ಎಡಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ರಸ್ತೆಯ 2 ಭಾಗಗಳಲ್ಲಿ ಈಗಾಗಲೇ ಬ್ಯಾರಿಗೇಡ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಬರುವಂಥ ಸಾರ್ವಜನಿಕರಿಗಾಗ್ಬೋದು, ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಲೋಕಭವನದ ಒಳಭಾಗಕ್ಕೆ ಹೋಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕಾಗಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ವಿಧಾನಸೌಧದಿಂದ ಮತ್ತು ಲೋಕಭವನಕ್ಕೆ ಬರುವಂಥ ಮುಖ್ಯ ರಸ್ತೆಯಿಂದ ಆ ಒಂದು ರಸ್ತೆಯ ಮಾರ್ಗದ ರಸ್ತೆ 2 ಭಾಗದಲ್ಲಿ ಬ್ಯಾರಿಗೇಡ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಮತ್ತು ಬಂದಂಥವರಿಗೆಲ್ಲರೂ ಕೂಡ LED ವ್ಯವಸ್ಥೆಯನ್ನು ಮಾಡಲಾಗಿದೆ. LED ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಲೋಕಭವನ ಮತ್ತು ವಿಧಾನಸೌಧ ಸುತ್ತಮುತ್ತ ಎಂದೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಪಾಸ್ ಇದ್ದಂಥವರಿಗೆ ಅವಕಾಶ ಅಂತ ಈಗಾಗಲೇ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ. ನನ್ನ ಹಿಂಭಾಗಕ್ಕೆ ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಎಲ್ಲ ರೀತಿಯಾದ ಸಿದ್ಧತೆಗಳು ಈಗಾಗಲೇ ಲೋಕಭವನದ ಮುಂಭಾಗದಲ್ಲಿ ಜೋರಾಗಿ ಸಾಗ್ತಾ ಇದೆ. ಸಂಜೆ 4 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಇರುವ ಹಿನ್ನೆಲೆಯಲ್ಲಿ ಸಿದ್ಧತೆಗಳು ಕೂಡ ಈಗಾಗಲೇ ಭರದಿಂದ ಸಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಲೋಕಭವನದ ಮುಂಭಾಗದಲ್ಲಿ ಸಕಲ ಸಿದ್ಧತೆಗಳು ಕೂಡ ಜೋರಾಗಿ ನಡೀತಾ ಇದೆ. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.